ಉರ್ದು ಕಲಿಯಿರಿ ಪಾಠ 3. ನಿನಗೆ ಗೊತ್ತು, ಈ ಅಕ್ಷರದ ಹೆಸರು ಅಲಿಫ್. ಈ ಅಕ್ಷರದ ಹೆಸರು ಅಲಿಫ್. ಈ ಅಕ್ಷರದ ಈ ಅಲಿಫ್ ಮೇಲೆ ಕಾಣುವ ಗುರುತು ಮದ್. ಈ ಅಲಿಫ್ ಮೇಲೆ ಕಾಣುವ ಮದ್ ಗುರುತು ಮದ್. ಗುರುತು ಮದ್. ಮದ್ ಅಲಿಫ್ ಮೇಲೆ ಇದ್ದಾಗ ಆ. ಮದ್ ಅಲಿಫ್ ಮೇಲೆ ಇದ್ದಾಗ ಆ. ಆ. ಈ ಅಕ್ಷರದ ಹೆಸರು ಪೆ. ಪೆ. ಇದರ ಧ್ವನಿ ಹೀಗಿದೆ, ಪ. ಇದರ ಧ್ವನಿ ಹೀಗಿದೆ, ಪ. ಜಬರ್ ಪ ಮೇಲೆ ಇದ್ದಾಗ ಪ. ಜಬರ್ ಪ ಮೇಲೆ ಇದ್ದಾಗ ಪ. ಅಲಿಫ್ ಮದ ಮತ್ತು ಪೆ ಆಗಿದೆ ಆ. ಅಲಿಫ್ ಮದ ಮತ್ತು ಪೆ ಆಗಿದೆ ಆ. ಆಪಿ ಎಂದರೆ ತಾವು. ಆಪಿ ಎಂದರೆ ತಾವು. ತಾವು ಆ. ತಾವು ಆ. ಈ ಅಕ್ಷರದ ಹೆಸರು ಮೀಮ್. ಈ ಅಕ್ಷರದ ಹೆಸರು ಮೀಮ್. ಇದರ ಧ್ವನಿ ಹೀಗಿದೆ, ಮ. ಮ. ಇದರ ಧ್ವನಿ ಹೀಗಿದೆ, ಮ. ಜಬರ್ ಮ ಮೇಲೆ ಇದ್ದಾಗ ಮ. ಜಬರ್ ಮ ಮೇಲೆ ಇದ್ದಾಗ, ಜಬರ್ ಮೀಮ್ ಮೇಲೆ ಇದ್ದಾಗ ಮ. 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 ಜಬರ್ ಮೀಮ್ ಮೇಲೆ ಇದ್ದಾಗ ಮ. ಅಲಿಫ್ ಮದ್ ಆ ಮತ್ತು ಮೀಮ್ ಆಗಿದೆ ಆಮ್. ಅಲಿಫ್ ಮದ್ ಆ ಮತ್ತು ಮೀಮ್ ಆಗಿದೆ ಆಮ್. ಆಮ್. ಆಮ್ ಎಂದರೆ ಮಾವು. ಆಮ್ ಎಂದರೆ ಮಾವು. ಈ ಅಕ್ಷರದ ಹೆಸರು ಜೀಮ್. ಈ ಅಕ್ಷರದ ಹೆಸರು ಜೀಮ್. ಇದರ ಧ್ವನಿ ಜ. ಇದರ ಧ್ವನಿ ಜ. ಜ.
ज़बर जीम ಮೇಲೆ ಜ ಇದ್ದಾಗ, ज़बर जीम ಮೇಲೆ ಜ ಇದ್ದಾಗ. ಅಲಿಫ್ ಮದ್ ಆ ಮತ್ತು ಜೀಮ್ ಆಗಿದೆ ಆಜ್. ಅಲಿಫ್ ಮದ್ ಆ ಮತ್ತು ಜೀಮ್ ಆಗಿದೆ ಆಜ್. ಆಜಿ ಅಂದರೆ ಇಂದು. ಆಜಿ ಅಂದರೆ ಇಂದು. ಆಜಿ ಅಂದರೆ ಇಂದು. ಈ ಅಕ್ಷರದ ಹೆಸರು ಗಾಫ್. ಗಾಫ್. ಈ ಅಕ್ಷರದ ಹೆಸರು ಗಾಫ್. ಗಾಫ್. ಇದರ ಧ್ವನಿ ಗ ಇದ್ದಾಗ, ಇದರ ಧ್ವನಿ ಗ ಇದ್ದಾಗ. ज़बर गाफ ಮೇಲೆ ಗ ಇದ್ದಾಗ, ज़बर गाफ ಮೇಲೆ ಗ ಇದ್ದಾಗ, ज़बर गाफ ಮೇಲೆ ಗ ಇದ್ದಾಗ. ಅಲಿಫ್ ಮದ ಮತ್ತು ಗಾಫ್ ಆಗಿದೆ ಆಗ್. ಅಲಿಫ್ ಮದ ಮತ್ತು ಗಾಫ್ ಆಗಿದೆ ಆಗ್. ಆಗ್. ಆಗಿ ಅಂದರೆ ಬೆಂಕಿ. ಆಗಿ ಅಂದರೆ ಬೆಂಕಿ. ಆಗಿ ಅಂದರೆ ಬೆಂಕಿ.